ಎಲ್ಲಿಗಾದ್ರೂ ಹೋಗಬೇಕು ಅಂದರೆ ಕ್ಯಾಬ್ ರೇಟ್ ಕೇಳಿದ್ರೇ ತಲೆ ತಿರುಗುತ್ತೆ. ಅದು ನೈಟ್ ಟೈಮು, ಪೀಕ್ ಟೈಮು ಅಂದರೆ ಕೇಳೋದೇ ಬೇಡ. ಇಂಥ ಟೈಮಲ್ಲಿ ಕಡಿಮೆ ಬಾಡಿಗೆ ಆಫರ್ ಕೊಟ್ಟರೆ ಯಾರು ಹತ್ತಲ್ಲ ಹೇಳಿ? ಇದು ಕೂಡ ಅದೇ ಕಥೆನೇ. ಆದರೆ ಚೀಪ್ ರೇಟ್ ಅಂತ ಹತ್ತಿದಂಥ ಯುವಕನಿಗೆ ಆಮೇಲೆ ಬಿದ್ದಿದ್ದು ಪೆಂಡಾಲ್ಗಿಂತ ದೊಡ್ಡ ಟೋಪಿ. ಕೆಲವೊಮ್ಮೆ 100-200 ಉಳಿಸೋಕೆ ಹೋಗಿ ಕೆಲವರು ಸಾವಿರಾರು ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಬಿಡ್ತಾರೆ. ಇದು ಕೂಡ ಒಂಥರ ಅದೇ ಕತೆ. ಈ ಕತೆ ನಡೆದಿರೋದು ಜೂನ್ 20ನೇ ತಾರೀಕು ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ. ಮಕ್ಮಾಲ್ ಟೋಪಿಯ ಕಹಾನಿ ಶುರುವಾಗೋದು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2ನಿಂದ. ಆವತ್ತು ಜಪಾನ್ನಿಂದ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2ಗೆ ಬಂದಿಳಿದಿದ್ದ ಸಂದೀಪ್ ಅನ್ನೋ ಯುವಕ ಜೆಪಿ ನಗರಕ್ಕೆ ಹೋಗೋಕೆ ಕ್ಯಾಬ್ಗಾಗಿ ಹುಡುಕಾಡ್ತಾ ಇದ್ದ. ಸಾಮಾನ್ಯವಾಗಿ ಏರ್ಪೋರ್ಟ್ನಿಂದ ಜೆಪಿ ನಗರಕ್ಕೆ ಅಬ್ಬಬ್ಬ ಅಂದ್ರೂ 650ರಿಂದ 1500 ರೂಪಾಯಿ ಆಗುತ್ತೆ. ಕ್ಯಾಬ್ ಹುಡುಕ್ತಾ ಇದ್ದಂಥ ಸಂದೀಪ್ ಬಳಿ ಬಂದಂಥ ಸಂತೋಷ್ ಅನ್ನೋನು 1000 ರೂಪಾಯಿಗೆ ಡ್ರಾಪ್ ಹಾಕಿಸ್ತೀನಿ ಅಂತ ಆಫರ್ ಮಾಡ್ದ. ಆನಂತರ ಕಬೀರುದ್ದೀನ್ ಎಂಬಾತನ ಕ್ಯಾಬ್ನಲ್ಲಿ ಸಂದೀಪ್ನ ಕಳುಹಿಸಿಕೊಟ್ಟಿದ್ದ. ದೋಖಾ ಕಹಾನಿ ಶುರುವಾಗೋದೇ ಯುವಕ ಕ್ಯಾಬ್ ಹತ್ತಿದ್ಮೇಲೆ. ಸ್ವಲ್ಪ ದೂರ ಹೋಗ್ತಿದ್ದಂತೆ ಡ್ರೈವರ್ ಕಬೀರುದ್ದೀನ್ ತನ್ನ ಫೋನ್ನ ಸಂದೀಪಿಗೆ ಕೊಟ್ಟು, ತಗೊಳ್ಳಿ, ಇದು ರೈಡ್ ಕನ್ಫರ್ಮೇಶನ್ ಕಾಲ್ ಅಂದಿದ್ದ. ಆದ್ರೆ ಆ ಕಡೆಯಿಂದ ಮಾತಾಡಿದ್ದು ಸಂತೋಷ್. ಸರ್ ಹೇಳಿ ಸರ್. ನೋಡಿ, ರೈಡ್ಗೆ ಬೇಸ್ ಪ್ರೈಸ್ 899 ರೂಪಾಯಿ. ಅದರ ಜೊತೆಗೆ ಪ್ರತಿ ಕಿಲೋಮೀಟರ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅದ್ರ ಮೇಲೆ ಟೋಟಲ್ ಚಾರ್ಜ್ ಮೇಲೆ 1.9% ನೈಟ್ ರೈಡ್ ನ ಚಾರ್ಜ್ ಕೂಡ ಹಾಕ್ತೀವಿ. ಅದೆಂಗಾಗುತ್ತೆ? ನೀವ್ ಹೇಳಿದ್ದು 1000 ಅಲ್ವಾ? ನಂಗೆ ಈ ರೈಡ್ ಬೇಡವೇ ಬೇಡ, ಇಲ್ಲೇ ಇಳಿಸಿ ನನ್ನ. ಕ್ಯಾಬ್ ಹತ್ತಿದ್ಮೇಲೆ ಡ್ರೈವರ್ ಸಂತೋಷ್ ಮತ್ತು ಕಬೀರುದ್ದೀನ್ ಶುರು ಮಾಡಿದಂತಹ ನಾಟಕದಿಂದ ಸಂದೀಪ್ಗೆ ಗಾಬರಿಯಾಗಿತ್ತು. ಆದ್ರೆ ಎಷ್ಟೇ ಹೇಳಿದ್ರು ಕಬೀರುದ್ದೀನ್ ಕಾರ್ನ ಸ್ಟಾಪ್ ಮಾಡ್ಲೇ ಇಲ್ಲ. ಕೊನೆಗೆ ಮಧ್ಯರಾತ್ರಿಯಲ್ಲಿ ಹೆಬ್ಬಾಳದ ಎಸ್ಟಿ ಮಾಲ್ ಬಳಿ ಕಾರ್ ನಿಲ್ಲಿಸಿ ಲಗೇಜ್ನ ಹೊರಗೆಸೆದ ಕಬೀರುದ್ದೀನ್ 4220 ರೂಪಾಯಿ ಕೊಡು ಅಂತ ವಸೂಲಿಗಿಳಿದಿದ್ದ. ಸಂದೀಪ್ಗೆ ಆಘಾತ ಆದ್ರೂ ತಾನು ಟ್ರ್ಯಾಪ್ನಲ್ಲಿ ಬಿದ್ದಿದ್ದೀನಿ ಅನ್ನೋದು ಗೊತ್ತಾಗಿ ಅಷ್ಟನ್ನೂ ಪೇ ಮಾಡಿದ್ದ. ಆ ನಂತರ 23ನೇ ತಾರೀಕು ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ದಾಖಲು ಮಾಡಿತ್ತು ಸಂದೀಪ್ ಕುಟುಂಬ. ಸದ್ಯ ಈ ದೂರಿನ ಆಧಾರದ ಮೇಲೆ ವಸೂಲಿ ಡ್ರೈವರ್ಗಳಾದ ಸಂತೋಷ್ ಮತ್ತು ಕಬೀರುದ್ದೀನ್ ಇಬ್ಬರನ್ನೂ ಪೊಲೀಸರು ಬಂಧಿಸಿದ್ದಾರೆ. ಕೋರ್ಟ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಒಟ್ನಲ್ಲಿ ಏರ್ಪೋರ್ಟ್ಗೆ ಬಂದಿಳಿಯೋ ಪ್ಯಾಸೆಂಜರ್ಗಳನ್ನೇ ಟಾರ್ಗೆಟ್ ಮಾಡಿ ಸುಲಿಗೆ ಮಾಡೋ ಕೇಸ್ಗಳು ಹೆಚ್ಚಾಗಿದ್ದು, ಪೊಲೀಸರು ಇಂಥವರ ಆಟಾಟೋಪಕ್ಕೆ ಬ್ರೇಕ್ ಹಾಕಬೇಕಾಗಿದೆ. ಪ್ರಜ್ವಲ್ ನಿಟ್ಟೂರು ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಬೆಂಗಳೂರು.